ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ರುಕ್ಮಿಣಿ ಸ್ವಯಂವರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ರುಕ್ಮಿಣಿಗೆ ಶ್ರೀಕೃಷ್ಣನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಆಸಕ್ತಿ ಇರಲಿಲ್ಲ. ಶ್ರೀಕೃಷ್ಣನು ಬಂದು ತನ್ನನ್ನು ಕರೆದೊಯ್ಯುತ್ತಾನೆ ಎಂದೇ ಅವಳ ಹೃದಯದ ನಿರೀಕ್ಷಣೆ. ತನ್ನ ಎಡಗೈಯ ಆಭರಣಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಾಗ ಅಕಸ್ಮಾತ್ತಾಗಿ ಅವಳು ಅಲ್ಲಿ ನೆರೆದಿದ್ದಂತಹ ರಾಜರುಗಳತ್ತ ನೋಡಿದಳು. ಇದ್ದಕ್ಕಿದ್ದಂತೆ ಶ್ರೀಕೃಷ್ಣನು ಅಲ್ಲಿದ್ದದ್ದನ್ನು ಕಂಡಳು. ಅವಳು ಆ ಮೊದಲು ಶ್ರೀಕೃಷ್ಣನನ್ನು ನೋಡದೇ ಇದ್ದರೂ ಸದಾ ಅವನ ಕುರಿತೇ ಚಿಂತಿಸುತ್ತಿದ್ದಳು. ಈ ಕಾರಣದಿಂದಾಗಿ ರಾಜರುಗಳ ವರ್ಗದಲ್ಲಿ ಅವನನ್ನು ಗುರುತಿಸಲು ಅವಳಿಗೆ ಕಷ್ಟವಾಗಲಿಲ್ಲ. ಸ್ವಯಂವರಕ್ಕೆಂದು ಬಂದ ಇತರ ರಾಜರುಗಳನ್ನು ಲಕ್ಷ್ಯ ಮಾಡದೆ ಶ್ರೀಕೃಷ್ಣನು ಕೂಡಲೇ ಆ ಅವಕಾಶವನ್ನು ಬಳಸಿಕೊಂಡು ಗರುಡಧ್ವಜವಿದ್ದ ತನ್ನ ರಥದಲ್ಲಿ ರುಕ್ಮಿಣಿಯನ್ನು ಕೂರಿಸಿಕೊಂಡ. ಈ ಮಧ್ಯೆ ಬಲರಾಮನು ಯದುವಂಶದ ಯೋಧರೊಂದಿಗೆ ಅಲ್ಲಿ ಕಾಣಿಸಿಕೊಂಡನು. ಶ್ರೀಕೃಷ್ಣನಿಂದ ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದ ಜರಾಸಂಧನು ಗರ್ಜಿಸಲು ಪ್ರಾರಂಭಿಸಿದನು. ಏನಿದು, ವಿರೋಧವೇ ಇಲ್ಲದೆ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ. ಧೀರ ಯೋಧರಾದ ನಾವು ಇಲ್ಲಿದ್ದು ಫಲವೇನು? ಪ್ರಿಯ ರಾಜರೇ, ನೋಡಿ, ಹೀಗಾದುದರಿಂದ ನಮ್ಮ ಕೀರ್ತಿಯು ಹಾಳಾಗುತ್ತದೆ. ಜರಾಸಂಧನ ನಾಯಕತ್ವದಲ್ಲಿದ್ದ ರಾಜರೆಲ್ಲ ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ್ದಕ್ಕಾಗಿ ಬಹುರೋಷಗೊಂಡರು. ರುಕ್ಮಿಣಿಯ ಚೆಲುವಿಗೆ ಬೆರಗಾಗಿ ಅವರೆಲ್ಲ ತಮ್ಮ ಕುದುರೆಗಳಿಂದ ಮತ್ತು ಆನೆಗಳಿಂದ ಬಿದ್ದು ಬಿಟ್ಟಿದ್ದರು. ಆದರೆ ಈಗ ಅವರು ನಿಂತುಕೊಂಡು ಸರಿಯಾಗಿ ಶಸ್ತ್ರಸನ್ನದ್ಧರಾಗಲು ಪ್ರಯತ್ನಿಸಿದರು. ತಮ್ಮ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಅವರು ರಥಗಳಲ್ಲಿ, ಕುದುರೆಗಳ ಮೇಲೆ ಮತ್ತು ಆನೆಗಳ ಮೇಲೆ ಕೃಷ್ಣನನ್ನು ಬೆನ್ನಟ್ಟಿ ಹೋದರು. ಅವರನ್ನು ತಡೆಯಲು ಯದುಕುಲದ ಸೈನಿಕರು ತಿರುಗಿ ನಿಂತು ಅವರನ್ನು ಎದುರಿಸಿದರು. ಹೀಗೆ ಎರಡು ರಣೋತ್ಸಾಹಿ ಗುಂಪುಗಳ ನಡುವೆ ಘೋರ ಹೋರಾಟವು ಪ್ರಾರಂಭವಾಯಿತು. ಶ್ರೀಕೃಷ್ಣನನ್ನು ವಿರೋಧಿಸುತ್ತಿದ್ದ ರಾಜರಿಗೆ ಜರಾಸಂಧನು ನಾಯಕ. ಅವರೆಲ್ಲ ಯುದ್ಧ ನಿಪುಣರು. ಮೋಡವು ಪರ್ವತದ ಮುಖವನ್ನು ಧಾರಾಕಾರ ಮಳೆಯಿಂದ ಅಪ್ಪಳಿಸುವಂತೆ ಅವರು ಯಾದವ ಯೋಧರ ಕಡೆಗೆ ಬಾಣಗಳನ್ನು ಬಿಡಲು ಪ್ರಾರಂಭಿಸಿದರು. ಪರ್ವತದ ಮುಖದ ಮೇಲೆ ಒಟ್ಟಾಗಿ ಸೇರಿಕೊಂಡ ಮೋಡವು ಹೆಚ್ಚಾಗಿ ಚಲಿಸುವುದಿಲ್ಲ. ಆದುದರಿಂದ ಬೇರೆಡೆಗಳಿಗಿಂತ ಪರ್ವತದ ಮೇಲೆ ಮಳೆಯ ರಭಸವು ಬಹು ಹೆಚ್ಚು. ಶ್ರೀಕೃಷ್ಣನನ್ನು ವಿರೋಧಿಸಿದ ರಾಜರು ಅವನನ್ನು ಸೋಲಿಸಿ ರುಕ್ಮಿಣಿಯನ್ನು ಅವರ ವಶದಿಂದ ತಾವು ತೆಗೆದುಕೊಳ್ಳಬೇಕೆಂದು ತಮ್ಮಿಂದಾದಷ್ಟು ತೀವ್ರವಾಗಿ ಹೋರಾಡಿದರು. ಶ್ರೀಕೃಷ್ಣನ ಪಕ್ಕದಲ್ಲಿ ಕುಳಿತಿದ್ದ ರುಕ್ಮಿಣಿಯು ಎದುರು ಪಕ್ಷದಿಂದ ಯದುಪಕ್ಷದ ಸೈನಿಕರ ಮುಖದ ಮೇಲೆ ಬಾಣಗಳ ಮಳೆಯು ಸುರಿಯುತ್ತಿದ್ದುದನ್ನು ನೋಡಿದಳು. ಬಹುಭಯದಿಂದ ಅವಳು ಶ್ರೀಕೃಷ್ಣನ ಮುಖವನ್ನು ನೋಡುತ್ತಾ ತನ್ನೊಬ್ಬಳಿಗಾಗಿ ಅವನು ಇಷ್ಟೊಂದು ಅಪಾಯವನ್ನು ಎದುರಿಸಿದ್ದಕ್ಕಾಗಿ ತನ್ನ ಕೃತಜ್ಞತೆಯನ್ನು ಹೇಳಿದಳು. ಅವಳ ಕಣ್ಣುಗಳು ಅತ್ತಿತ್ತ ಚಲಿಸುತ್ತಿದ್ದವು. ಅವಳಿಗೆ ಬಹು ದುಃಖವಾದಂತೆ ಕಂಡಿತು. ಕೃಷ್ಣನು ಕೂಡಲೇ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡನು. ಈ ಮಾತುಗಳಿಂದ ಅವಳಿಗೆ ಧೈರ್ಯ ಕೊಟ್ಟನು. ಪ್ರಿಯ ರುಕ್ಮಿಣಿ, ಚಿಂತಿಸಬೇಡ. ಯದುವಂಶದ ಸೈನಿಕರು ತಮ್ಮ ವಿರೋಧಿಗಳನ್ನು ಸುಲಭವಾಗಿ ಮಣಿಸುತ್ತಾರೆ. ಶ್ರೀಕೃಷ್ಣನು ರುಕ್ಮಿಣಿಯೊಡನೆ ಮಾತನಾಡುತ್ತಿದ್ದಾಗ ಬಲರಾಮನ ನಾಯಕತ್ವದಲ್ಲಿದ್ದ ಯಾದವ ಸೈನಿಕರು ಶತ್ರು ಸೈನ್ಯದ ಸೈನಿಕರ ಹಠಮಾರಿ ವಿರೋಧವನ್ನು ಸಹಿಸಲಾರದೆ ಅವರ ಕುದುರೆಗಳು, ಆನೆಗಳು ಮತ್ತು ರಥಗಳ ಮೇಲೆ ಬಾಣಗಳ ಮಳೆಗರೆದರು. ಬಲರಾಮನಿಗೆ ಸಂಕರ್ಷಣನೆಂದೂ ಗದಾಧರನೆಂದೂ ಹೆಸರು. ಯುದ್ಧವು ಮುಂದುವರಿದಂತೆ ಶತ್ರು ಸೈನ್ಯದ ರಾಜರುಗಳು, ಸೈನಿಕರು ತಮ್ಮ ಕುದುರೆಗಳು, ಆನೆಗಳು ಮತ್ತು ರಥಗಳಿಂದ ಕಳಕ್ಕೆ ಬೀಳಲಾರಂಭಿಸಿದರು. ಜರಾಸಂಧನ ನಾಯಕತ್ವದಲ್ಲಿದ್ದ ಶತ್ರುಗಳು ಶ್ರೀಕೃಷ್ಣನ ಸೈನಿಕರು ಕ್ರಮೇಣ ತಮ್ಮನ್ನು ಸೋಲಿಸುತ್ತಿದ್ದುದನ್ನು ಕಂಡು ಶಿಶುಪಾಲನಿಗಾಗಿ ಯುದ್ಧದಲ್ಲಿ ಸೋಲಿನ ಅಪಾಯವನ್ನು ತಾವು ಎದುರಿಸುವುದು ಬುದ್ಧಿವಂತಿಕೆಯಲ್ಲ ಎಂದು ಯೋಚಿಸಿದರು. ರುಕ್ಮಿಣಿಯನ್ನು ಶ್ರೀಕೃಷ್ಣನಿಂದ ರಕ್ಷಿಸುವುದಕ್ಕಾಗಿ ಶಿಶುಪಾಲನೇ ಯುದ್ಧ ಮಾಡಬೇಕಾಗಿತ್ತು. ಆದರೆ ಶಿಶುಪಾಲನಿಗೆ ಶ್ರೀಕೃಷ್ಣನೊಡನೆ ಯುದ್ಧ ಮಾಡುವ ಸಾಮರ್ಥ್ಯವಿಲ್ಲ ಎನ್ನುವುದನ್ನು ಕಂಡ ಸೈನಿಕರು ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲವೆಂದು ನಿರ್ಧರಿಸಿ ಯುದ್ಧವನ್ನು ನಿಲ್ಲಿಸಿ ಚದುರಿ ಹೋದರು. ಕೆಲವರು ರಾಜರು ಶಿಶುಪಾಲನ ಬಳಿಗೆ ಹೋದರು. ಅವನ ಮುಖವು ಒಣಗಿ ಹೋಗಿತ್ತು. ಅವನು ಶಕ್ತಿಯನ್ನು ಕಳೆದುಕೊಂಡಿದ್ದನು ಮತ್ತು ಅವನ ದೇಹಕಾಂತಿಯು ಮಾಯವಾಗಿತ್ತು. ಅವರು ಶಿಶುಪಾಲನಿಗೆ ಹೀಗೆ ಹೇಳಿದರು: ಪ್ರಿಯ ಶಿಶುಪಾಲ, ಹೀಗೆ ಸ್ಥೈರ್ಯಗೆಡಬೇಡ. ನೀನೊಬ್ಬ ರಾಜ ಮತ್ತು ಯೋಧಶ್ರೇಷ್ಠ. ನಿನ್ನಂತಹ ಮನುಷ್ಯನಿಗೆ ಸಂಕಟ ಅಥವಾ ಸಂತೋಷದ ಪ್ರಶ್ನೆಯೇ ಇಲ್ಲ. ಏಕೆಂದರೆ ಇವೆರಡು ಸ್ಥಿತಿಗಳು ಶಾಶ್ವತವಲ್ಲ. ಧೈರ್ಯವನ್ನು ತಂದುಕೋ. ಈ ತಾತ್ಕಾಲಿಕ ಸೋಲಿನಿಂದ ನಿರಾಶನಾಗಬೇಡ. ಎಷ್ಟಾದರೂ ನಾವೇ ಕಟ್ಟಕಡೆಯ ನಟರಲ್ಲ. ಮಾಂತ್ರಿಕನ ಕೈಯಲ್ಲಿ ಗೊಂಬೆಗಳು ಕುಣಿಯುವಂತೆ ನಾವೆಲ್ಲ ಪರಮಪ್ರಭು ಸಂಕಲ್ಪಿಸಿದಂತೆ ಕುಣಿಯುತ್ತಿದ್ದೇವೆ. ಅವನ ಸಂಕಲ್ಪದಿಂದಲೇ ಸಂಕಟವನ್ನು ಅಥವಾ ಸುಖವನ್ನು ಅನುಭವಿಸುತ್ತೇವೆ. ಆದ್ದರಿಂದ ಸುಖ ಸಂಕಟಗಳು ಎಲ್ಲ ಸನ್ನಿವೇಶಗಳಲ್ಲಿಯೂ ಸಮಾನಾಗಿರುತ್ತವೆ. ಸೋಲಿನ ಆಘಾತಕ್ಕೆಲ್ಲ ರುಕ್ಮಿಣಿಯ ಅಣ್ಣ ರುಕ್ಮಿಯ ಅಸೂಯೆಯೇ ಕಾರಣ. ತಂಗಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ ನಂತರ ಶ್ರೀಕೃಷ್ಣನು ಅವಳನ್ನು ಅಪಹರಿಸಿದ್ದನ್ನು ಕಂಡು ರುಕ್ಮಿಗೆ ಹತಾಶೆಯಾಯಿತು. ಅವನು
ಅವನ ಭಾವನಾಗಬೇಕಾಗಿದ್ದ ಶಿಶುಪಾಲನು ಮನೆಗಳಿಗೆ ಹಿಂದಿರುಗಿದರು. ಬಹಳ ತಳಮಳಗೊಂಡ ರುಕ್ಮಿಯು ತಾನೇ ಶ್ರೀಕೃಷ್ಣನಿಗೆ ಬುದ್ಧಿ ಕಲಿಸುವುದೆಂದು ತೀರ್ಮಾನಿಸಿದನು. ಸಾವಿರಾರು ಆನೆಗಳು, ಕುದುರೆಗಳು, ರಥಗಳು ಮತ್ತು ಕಾಲಾಳುಗಳಿದ್ದ ತನ್ನ ಸೈನ್ಯಕ್ಕೆ ಕರೆ ಕಳುಹಿಸಿದನು. ಈ ಸೈನ್ಯದೊಡನೆ ದ್ವಾರಕೆಗೆ ಅಭಿಮುಖವಾಗಿ ಹೊರಟು ಶ್ರೀಕೃಷ್ಣನನ್ನು ಬೆನ್ನಟ್ಟಿದನು. ತನ್ನ ಪ್ರತಿಷ್ಠೆಯನ್ನು ಪ್ರದರ್ಶಿಸಲು ಹಿಂದಕ್ಕೆ ಹೋಗುತ್ತಿದ್ದ ರಾಜರ ಮುಂದೆ ಭರವಸೆಗಳನ್ನು ಘೋಷಿಸಿದನು. ನನ್ನ ತಂಗಿ ರುಕ್ಮಿಣಿಯನ್ನು ಮದುವೆಯಾಗಲು ಶಿಶುಪಾಲನಿಗೆ ಸಹಾಯ ಮಾಡಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ. ಆದರೆ ಕೃಷ್ಣನು ರುಕ್ಮಿಣಿಯನ್ನು ಕರೆದೊಯ್ಯಲು ನಾನು ಅವಕಾಶವನ್ನು ಕೊಡಲಾರೆ. ನಾನು ಅವನಿಗೆ ಬುದ್ಧಿಯನ್ನು ಕಲಿಸುತ್ತೇನೆ. ಈಗ ಅಲ್ಲಿಗೆ ಹೋಗುತ್ತಿದ್ದೇನೆ. ತಾನು ಬಹುದೊಡ್ಡ ಸೈನ್ಯಾಧಿಪತಿಯಂತೆ ತೋರಿಸಿಕೊಂಡು ಎಲ್ಲರ ರಾಜರ ಮುಂದೆ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿದನು. ಶ್ರೀಕೃಷ್ಣನೊಡನೆ ಯುದ್ಧ ಮಾಡಿ ತನ್ನ ತಂಗಿಯನ್ನು ಅವನ ಹಿಡಿತದಿಂದ ಬಿಡಿಸಿ ಕರೆದುಕೊಂಡು ಬರುವವರೆಗೆ ನಾನು ರಾಜಧಾನಿ ಕೊಂಡಿನಕ್ಕೆ ಹಿಂದಕ್ಕೆ ಬರುವುದಿಲ್ಲ. ನಿಮ್ಮೆಲ್ಲರ ಮುಂದೆ ಈ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನಾನು ಈ ಪ್ರತಿಜ್ಞೆಯನ್ನು ಪೂರೈಸುವುದನ್ನು ನೀವೆಲ್ಲರೂ ನೋಡುವಿರಿ. ನಂತರ ರುಕ್ಮಿಯು ರಥವನ್ನೇರಿ ತನ್ನ ಸಾರಥಿಗೆ ಶ್ರೀಕೃಷ್ಣನನ್ನು ಬೆನ್ನಟ್ಟುವಂತೆ ಹೇಳಿದನು. ಅವನು ಹೀಗೆಂದನು: ಅವನೊಂದಿಗೆ ಕೂಡಲೇ ಯುದ್ಧ ಮಾಡಬೇಕೆಂದು ನನ್ನ ಅಪೇಕ್ಷೆ. ಶ್ರೀಕೃಷ್ಣನಿಗೆ ನಾನು ಇಂದು ಒಳ್ಳೆಯ ಬುದ್ಧಿ ಕಲಿಸುತ್ತೇನೆ. ನನ್ನ ತಂಗಿಯನ್ನು ಅಪಹರಿಸುವಷ್ಟು ಇವನಿಗೆ ದುರಹಂಕಾರ ಬಂದಿದೆ. ನನ್ನ ಹರಿತವಾದ ಬಾಣಗಳಿಂದ ಅವನಿಗೆ ಇಂದು ಒಳ್ಳೆಯ ಪಾಠವನ್ನು ಕಲಿಸುತ್ತೇನೆ. ಹೀಗೆ ದೇವೋತ್ತಮ ಪರಮಪುರುಷನ ಶಕ್ತಿ ಮತ್ತು ಕಾರ್ಯಗಳನ್ನು ತಿಳಿಯದ ಈ ದಡ್ಡ ರುಕ್ಮಿಣಿಯು ಉದ್ದಟ ಬೆದರಿಕೆಗಳನ್ನು ಹಾಕಲು ಪ್ರಾರಂಭಿಸಿದನು. ಬಹುಬೇಗ ಅವನು ಕೃಷ್ಣನ ಎದುರಿಗೆ ನಿಂತು ಮೂರ್ಖತನದಿಂದ ಮತ್ತೆ ಮತ್ತೆ ಅವನಿಗೆ 1 ನಿಮಿಷ ನಿಂತು ನನ್ನೊಡನೆ ಯುದ್ಧ ಮಾಡು ಎಂದು ಹೇಳಿದನು. ಹೀಗೆ ಹೇಳಿ ಕೂಡಲೇ ಅವನು ಧನಸ್ಸನ್ನು ಎತ್ತಿಕೊಂಡು ಶ್ರೀಕೃಷ್ಣನ ದೇಹಕ್ಕೆ 3 ಬಲವಾದ ಬಾಣಗಳನ್ನು ಹೊಡೆದನು. ರುಕ್ಮಿಯು ಶ್ರೀಕೃಷ್ಣನಲ್ಲಿ ಈ ಮಾತುಗಳನ್ನು ನುಡಿದನು: ನಿನ್ನ ಸೈನ್ಯ ಬಲದಿಂದ ನಿನಗೆ ಅಹಂಕಾರವು ಬಂದಿದೆ. ಆದರೆ ನೀನು ಧರ್ಮಯುದ್ಧವನ್ನು ಮಾಡಲಾರೆ. ನೀನು ನನ್ನ ತಂಗಿಯನ್ನು ಕರೆದೊಯ್ಯುತ್ತಿದ್ದೀಯೆ. ಈಗ ನಿನ್ನ ಸುಳ್ಳು ಪ್ರತಿಷ್ಠೆಯನ್ನು ಕಿತ್ತು ಹಾಕುತ್ತೇನೆ. ನಾನು ನಿನ್ನನ್ನು ನನ್ನ ಬಾಣಗಳಿಂದ ನೆಲಕ್ಕೆ ಕಟ್ಟಿ ಹಾಕುವವರೆಗೆ ನನ್ನ ತಂಗಿಯನ್ನು ನಿನ್ನ ವಶದಲ್ಲಿ ಇಟ್ಟುಕೊಂಡಿರಬಲ್ಲೆ. ರುಕ್ಮಿಯ ಈ ಹುಚ್ಚು ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಕೂಡಲೇ 1 ಬಾಣದಿಂದ ಅವನ ಬಿಲ್ಲಿನ ಹದೆಯನ್ನು ಕತ್ತರಿಸಿ ಅವನು ಮತ್ತೊಂದು ಬಾಣವನ್ನು ಬಿಡದಂತೆ ಮಾಡಿದನು. ರುಕ್ಮಿಯು ಕೂಡಲೇ ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡು ಕೃಷ್ಣನಿಗೆ 5 ಬಾಣಗಳನ್ನು ಹೊಡೆದನು. ರುಕ್ಮಿಯು 2ನೆಯ ಬಾರಿ ಆಕ್ರಮಣ ಮಾಡಿದಾಗ ಶ್ರೀಕೃಷ್ಣನು ಮತ್ತೆ ಅವನ ಬಿಲ್ಲಿನ ಹದೆಯನ್ನು ಕತ್ತರಿಸಿ ಹಾಕಿದನು. ರುಕ್ಮಿಯು 3ನೆಯ ಧನಸ್ಸನ್ನು ತೆಗೆದುಕೊಂಡ. ಅದರ ಹೆದೆಯನ್ನು ಕೃಷ್ಣನು ಕತ್ತರಿಸಿದನು. ಈ ಬಾರಿ ರುಕ್ಮಿಗೆ ಒಂದು ಪಾಠವನ್ನು ಕಲಿಸಲು ಶ್ರೀಕೃಷ್ಣನು ಅವನ ಮೇಲೆ 6 ಬಾಣಗಳನ್ನು ಬಿಟ್ಟನು. ಅನಂತರ ಇನ್ನೂ 8 ಬಾಣಗಳನ್ನು ಹೊಡೆದನು. 4 ಬಾಣಗಳು 4 ಕುದುರೆಗಳನ್ನು ಕೊಂದವು. ಇನ್ನೊಂದು ಸಾರಥಿಯನ್ನು ಕೊಂದಿತು. ಉಳಿದ 3 ಬಾಣಗಳು ಧ್ವಜವೂ ಸೇರಿದಂತೆ ರುಕ್ಮಿಯ ರಥದ ಮೇಲ್ಭಾಗವನ್ನು ಕತ್ತರಿಸಿಕೊಂಡು ಹೋದವು. ರುಕ್ಮಿಯ ಬಾಣಗಳೆಲ್ಲ ಮುಗಿದು ಹೋದವು. ಅವನು ಕತ್ತಿಗಳು, ಗುರಾಣಿಗಳು, ತ್ರಿಶೂಲಗಳು, ಈಟಿಗಳು ಮತ್ತಿತರ ಆಯುಧಗಳನ್ನು ಬಳಸಿ ಹೋರಾಡಿದನು. ಆದರೆ ಶ್ರೀಕೃಷ್ಣನು ಹಿಂದಿನ ರೀತಿಯಲ್ಲಿಯೇ ಅವೆಲ್ಲವನ್ನು ಕತ್ತರಿಸಿ ಹಾಕಿದನು. ತನ್ನ ಪ್ರಯತ್ನಗಳಲ್ಲಿ ಮತ್ತೆ ಮತ್ತೆ ವಿಫಲನಾದ ರುಕ್ಮಿಯು ತನ್ನ ಕತ್ತಿಯನ್ನು ತೆಗೆದುಕೊಂಡು ನೊಣವು ಬೆಂಕಿಯತ್ತ ಧಾವಿಸುವಂತೆ ವೇಗವಾಗಿ ಶ್ರೀಕೃಷ್ಣನ ಕಡೆಗೆ ಧಾವಿಸಿದನು. ರುಕ್ಮಿಯು ಕೃಷ್ಣನ ಬಳಿಗೆ ಹೋಗುತ್ತಲೇ ಕೃಷ್ಣನು ಅವನ ಆಯುಧಗಳನ್ನು ತುಂಡು ತುಂಡಾಗಿ ಕತ್ತರಿಸಿದನು. ಈ ಬಾರಿ ಶ್ರೀಕೃಷ್ಣನು ಹರಿತವಾದ ತನ್ನ ಕತ್ತಿಯನ್ನು ಹೊರಸೆಳೆದು ರುಕ್ಮಿಯನ್ನು ಕೊಲ್ಲುವುದರಲ್ಲಿ ಇದ್ದನು. ಆದರೆ ರುಕ್ಮಿಯ ತಂಗಿ ರುಕ್ಮಿಣಿಯು ಶ್ರೀಕೃಷ್ಣನ ಚರಣಕಮಲಗಳಿಗೆ ನಮಸ್ಕರಿಸಿ ಭಯದಿಂದ ನಡುಗುತ್ತಾ ತನ್ನ ಪತಿಗೆ ವಿನಂತಿ ಮಾಡಲು ಪ್ರಾರಂಭಿಸಿದಳು. ರುಕ್ಮಿಣಿಯು ಶ್ರೀಕೃಷ್ಣನನ್ನು ಯೋಗೇಶ್ವರ ಎಂದು ಕರೆದಳು. ಯೋಗೇಶ್ವರ ಎಂದರೆ ಊಹೆಯನ್ನು ಮೀರಿದ ಶ್ರೀಮಂತಿಕೆ ಮತ್ತು ಶಕ್ತಿಗಳನ್ನು ಹೊಂದಿದವನು. ಕೃಷ್ಣನದು ಊಹಾತೀತ ಶ್ರೀಮಂತಿಕೆ ಮತ್ತು ಶಕ್ತಿ. ರುಕ್ಮಿಣಿಯ ಅಣ್ಣನಿಗೆ ಮಿತವಾದ ಯುದ್ಧ ಮಾಡುವ ಶಕ್ತಿ ಇದ್ದಿತು. ಶ್ರೀಕೃಷ್ಣನು ಅಳತೆಗೆ ಮೀರಿದವನು. ರುಕ್ಮಿಯು ಬದುಕಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಅಳೆಯಲ್ಪಟ್ಟವನು. ಆದ್ದರಿಂದ ಕೃಷ್ಣನ ಅಮಿತವಾದ ಶಕ್ತಿಯ ಮುಂದೆ ರುಕ್ಮಿಯು ಒಂದು ಕೀಟಕ್ಕೆ ಸಹ ಸಮಾನವಾಗಿರಲಿಲ್ಲ. ರುಕ್ಮಿಣಿಯು ಶ್ರೀಕೃಷ್ಣನನ್ನು ದೇವದೇವನೆಂದು ಸಂಬೋಧಿಸಿದಳು. ಶ್ರೀಕೃಷ್ಣನು ಎಲ್ಲಾ ದೇವತೆಗಳ ಪ್ರಭುವಾಗಿದ್ದಾನೆ. ರುಕ್ಮಿಯಾದರೋ ಸಾಮಾನ್ಯ ಮನುಷ್ಯ. ಅಷ್ಟೇ ಅಲ್ಲ, ಅವನು ಎಲ್ಲರಿಗಿಂತ ಕೀಳಾದವನು. ಏಕೆಂದರೆ ಅವನಿಗೆ ಶ್ರೀಕೃಷ್ಣನು ಅರ್ಥವಾಗಲಿಲ್ಲ. ಎಂದರೆ ಕೃಷ್ಣನ ವಾಸ್ತವವಾದ ಸ್ಥಾನದ ಅರಿವಿಲ್ಲದ ಮನುಷ್ಯನು ಮನುಷ್ಯ ಸಮಾಜದಲ್ಲಿ ಅತ್ಯಂತ ಕೀಳಾದವನು. ರುಕ್ಮಿಣಿಯು ಶ್ರೀಕೃಷ್ಣನನ್ನು ಜಗತ್ಪತಿಯೆಂದು, ಅಂದರೆ ಸಕಲ ಬ್ರಹ್ಮಾಂಡದ ಪ್ರಭು ಎಂದು ಕರೆದಳು. ಶ್ರೀಕೃಷ್ಣನೊಡನೆ ಹೋಲಿಸಿದರೆ ರುಕ್ಮಿಯು ಒಬ್ಬ ಸಾಮಾನ್ಯ ರಾಜಕುಮಾರ. ಈ ರೀತಿಯಲ್ಲಿ ರುಕ್ಮಿಣಿಯು ರುಕ್ಮಿಯ ಸ್ಥಾನವನ್ನು ಶ್ರೀಕೃಷ್ಣನ ಸ್ಥಾನದೊಂದಿಗೆ ಹೋಲಿಸಿದಳು. ಬಹಳ ಭಾವುಕಳಾಗಿ ತಾನು ಕೃಷ್ಣನನ್ನು ಸೇರುವ ಆ ಶುಭ ಸಮಯದಲ್ಲಿ ತನ್ನ ಅಣ್ಣನನ್ನು ಕೊಲ್ಲಬಾರದು ಎಂದು
ಅವನನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡಳು. ರುಕ್ಮಿಣಿಯ ಪ್ರಾರ್ಥನೆಯನ್ನು ಮನ್ನಿಸಿದ ಶ್ರೀಕೃಷ್ಣನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.